ಕನ್ನಡದ ನೆಲ. ಓ ಮೆಲ್ಗಾಕಿ ಕತ್ತು ಉಳುಕ್ಬಿಡತ್ತೆ ಮೆಲ್ಲಿಗೆ. ನೆಕ್ಸ್ಟ್ ಪಿಕ್ಚರ್ ಯಾವ್ದು ಸರ್? ಕೈ ಬಿಟ್ಟ ಕೃಷ್ಣ ಅಂತ. ಅದ್ರಲ್ಲಿ ನೀನೇ ಹೀರೋಯಿನ್ ನೀನು. ಓಕೆ, ದಾರಿ ಬಿಡಿ. ಎಕ್ಸ್ಕ್ಯೂಸ್ ಮೀ, ದಡಿ ಫೋಟೋಗ್ರಾಫರ್ ಸೈಡ್ ಬರೆಯಾ. ನಮಸ್ಕಾರ ಚಾನ್ಸ್. ಹೆಣ್ಮಕ್ಳು ಮುಂದೆ ಬಿಡಯ್ಯ, ಎಲ್ಲಾರ ಮುಂದೆ ಬರ್ತಾನೆ. ಮಾಡ್ತೀನಿ ಎಲ್ಲರೂ ಒಟ್ಟಿಗೆ ಸೇರ್ಸ್ ಮಾಡ್ತೀನಿ. ಸೈನ್ ತಡ್ಕೊಡಿ ಪ್ಲೀಸ್. ಏನೋ ಮೊದ್ಲು ಓನರ್ ಹಾಕೊಳಮ್ಮ. ಕೊಡ್ತೀನಿ. ಅಯ್ಯೋ ಸದ್ದಿರಲ್ಲ, ನಾನು ಮೇಲೋಗ್ಬೇಕು. ದಾರಿ ಬಿಡಿ ನಾನು ಮೇಲೋಗ್ಬೇಕು. ಅಯ್ಯೋ ಯಾಕ್ರೆ ಒಳ್ಳೆ ಕತ್ತೆಗಳ ತರ ಅಡ್ಡ ಬರ್ತೀರಾ? ಕೋಪ ಬಂದ್ರೆ ಜಾಡ್ ಸೋದ್ ಬಿಡ್ತೀನಿ. ದಾರಿ ಬಿಡಿ ಮಾಡ್ತೀನಮ್ಮ. ನಿನ್ ಹೀರೋಯಿನ್ ಮಾಡ್ತೀನಿ. ತಡ್ಕೋ ದಾರಿ ಬಿಡಿ ಪ್ಲೀಸ್. ಯಾವತ್ ಪಳಗಡೆ ಆಚೆ ದಾರಿ ಬಿಡಿ. ಯಾಕಯ್ಯ ಹೊರಟ್ಬಿಟ್ರಿ? ಇನ್ನೇನೆ ನಿಮ್ ಡೈರೆಕ್ಟ್ ಮೇಲುಕೋಬೇಕು ಅಂತ ಸಾಯ್ತಾವನೆ. ನಿಮ್ ಡೈರೆಕ್ಟರ್ ನಮ್ಮನ್ನ ಕತ್ತೆಗಳು ಎಮ್ಮೆಗಳು ಅಂತವನೆ. ದಾರಿ ಬಿಡಿ ನಾನು ಮೇಲೋಗ್ಬೇಕು. ದಾರಿ ಬಿಡಿ. ದಾರಿ ಬಿಡಿ. ನಾನು ಇನ್ನ ಮೇಲ್ ಹೋಗಿಲ್ವಾ? ಬಂದಿರೋರ್ನ ಒಳಕ್ ಹಾಕೊಂಡು ಆಮೇಲೆ ಇನ್ ಮೇಲಕ್ ಹೋಗು. ಯಾರೇ ಅವರೆಲ್ಲ ಡರ್ಟಿ ಪೀಪಲ್. ಸ್ವಲ್ಪ ಮ್ಯಾನರ್ಸ್ ಇದ್ದಾಗ ನನ್ನ ರೂಮ್ಗೆ ಗೂಳಿ ನುಗ್ದಂಗ್ ನುಗ್ಬಿಟ್ಟವ್ರಲ್ಲ. ಚೆನ್ನಾಗಿ ಹೇಳಿದ್ರಿ ಸರ್. ನೀವು ಡೈರೆಕ್ಟರ್ ರೋಹನ್ ಕುಮಾರ್ ತಾನೆ? ಯಾವನೇ ಲೋಫರ್ ನನ್ ಮಗ ಇಲ್ಲ ಅಂದಿದ್ದು? ಹೊಸ ಪಿಕ್ಚರ್ ಪಂಗ್ನಾಮ ಅಂತ ಪೇಪರ್ ನಲ್ಲಿ ನ್ಯೂಸ್ ಕೊಟ್ಟಿರ್ಲಿಲ್ವಾ? ಹೀರೋ ಹೀರೋಯಿನ್ ಬೇಕು ಅಂತ. ಅವರೇ ಇವರು. ನಮ್ಮ ಅನೌನ್ಸ್ಮೆಂಟ್ ನೋಡಿ ಬಂದಿರೋ ಹೀರೋಗಳು ಇವರೆಲ್ಲ. ವೆರಿ ಗುಡ್. ಏನಯ್ಯ, ನಮ್ಮ ಅನೌನ್ಸ್ಮೆಂಟ್ ನೋಡಿ ಎಷ್ಟು ಜನ ಹೀರೋಗಳು ಬಂದ್ಬಿಟ್ಟವ್ರೆ. ಹೀರೋಯಿನ್ಗಳೇ ಅಡ್ರೆಸ್ ಇಲ್ವಲ್ಲ. ದಾರಿ ಬಿಡಿಯ ಓರ್ಲೆಪ್ಪ ಬೇಡ. ಬಂದ್ಬಿಟ್ಟವ್ರೆ. ಬಾಮ ಮುಂದೆ ಬಾ, ನಾಚಿಕೊಂಬೇಡ. ಶಿಷ್ಯ, ಇವಳನ್ನ ಕಬಡ್ಡಿ ಸೀನ್ಗೆ ಹಾಕು, ಅವಳನ್ನ ವಾಲಿಬಾಲ್ ಸೀನ್ಗೆ ಹಾಕು. ನನಗೆ ಸರ್? ನೀನೀಗ ಕೋಲ್ ಫೈಟಿಂಗ್ ಹಾಕ್ಬಿಡ್ತೀನಿ ಬಿಡು. ನೀವು ನನ್ನ ಹತ್ರ ಬಂದ್ಬಿಟ್ಟಿದಿರಲ್ಲ, ಈ ವರ್ಷನೇ ಕರ್ನಾಟಕ ರಾಜ್ಯಾದ್ಯಂತ ನಿಮ್ಮ ಪೋಸ್ಟರ್ಗಳು ಬ್ಯಾನರ್ಗಳು ಮೆರಿಬೇಕು. ಹಂಗ್ ಮಾಡ್ತೀನಿ. ಡೆಫಿನೆಟ್ ಆಗಿ. ಈಗ ನೀವೆಲ್ಲ ದುಡ್ಡು ಎಷ್ಟು ತಗೊಂಡಿದ್ದೀರಾ? ದುಡ್ಡು ಕೊಟ್ಟೆ ಯಾಕೆ ಮಾಡ್ಬೇಕಾ ಸರ್? ಇಲ್ಲ, ನಿಮ್ ಮುಖಕ್ಕೆ ಪುಕ್ಸಟ್ಟೆ ಪಾಟ್ ಮಾಡ್ತಾರೆ ರೇ. ನೀವು ಕೊಡೋ ದುಡ್ಡು ನನಗಲ್ಲ ಕಣ್ರಿ. ನೀವು ಮೇಕಪ್ ಡ್ರೆಸ್ ಸಿಂಗಾಪುರದಿಂದ ತರಿಸ್ತೀವಲ್ಲ ಅದಕ್ಕೆ. ಹಾಗಾದ್ರೆ ಎಷ್ಟು ಕೊಡ್ಬೇಕು ಸರ್? ಒಬ್ಬೊಬ್ರು 5,000 ರೂಪಾಯಿ ಕೊಡ್ಬೇಕು. ಗಾಬರಿ ಆಗ್ಬೇಡ್ರಿ. ಇವಾಗ ಎಷ್ಟೈತೆ ಅಷ್ಟು ಕೊಡಿ. ಮಿಕ್ಕಿದ್ದು ಮೇಕಪ್ ಟೆಸ್ಟ್ ಬರ್ತಿರಲ್ಲ ಅವಾಗ ಕೊಡಿ. ಶಿಷ್ಯ, ಇವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಬಿಡು. ನಾನು ಸ್ವಲ್ಪ ಅಮಿತಾಬ್ ಬಚ್ಚನ್ ಮೀಟ್ ಮಾಡ್ಬೇಕು. ಓಕೆ, ನಮಸ್ಕಾರ. ನಿಮ್ಗೂ ಪಾರ್ಟ್ ಬೇಕಾ? ಅಶೋಕ ಹೋಟ್ಲು ರೂಮ್ ನಂಬರ್ 107 ಬಂದ್ಬಿಡಿ. ನಮಸ್ಕಾರ. ಓಂ ವೀರಾಂಜನೇಯ ಪ್ರಸನ್ನಾಂಜನೇಯ ಕಾಪಾಡು ತಂದೆ ಕಾಪಾಡು. ಶ್ರೀರಾಮಚಂದ್ರ ಕಾಪಾಡು ತಂದೆ. ಬೆಳಗ್ಗಿನೇ ಒಳ್ಳೆ ಬೋಣಿ. ಹೋಟ್ಲು ಓನರ್. ಮೇರಾ ಭಾರತ್ ಮಹಾನ್. ವೀರಾಂಜನೇಯ ಪ್ರಸನ್ನಾಂಜನೇಯ ಆಂಜನೇಯ. ಈಡ್ಗಾಯ ಹೊಡೆದಿದ್ದಾಗೋಯ್ತು. ನಾಳಿಗ್ ಹೋಗಿ. ಈ ಹೋಟ್ಲು ಓನರ್ ನನ್ನ ಮಗ ಈಡ್ಗಾಯಿ ಹೊಡಿಯಕ್ಕೆ ಯೋಚನೆ ಮಾಡ್ತಾವನಲ್ಲ, ಇವನ ಮೇಲೆ ಭೂತಯಾದಿ 2 ಅಂತ ಕತೆ ಬರ್ತಾರೆ ಹೆಂಗೆ? ಪಾಂಡುರಂಗ ರಕ್ಷಮಾಂ ರಕ್ಷಮಾಂ. ಬೊಂಬಾಟ್ ಕಲೆಕ್ಷನ್. ಡಬ್ಬ ನನ್ನ ಮಗನೇ, ಬೊಂಬಾಟ್ ಕಲೆಕ್ಷನ್ ಅಂತ ಅವನು ತೋರಿಸ್ರೆ ಇರಬಾರ್ದಲ್ಲ ಮುಂಡಾಯಿಸ್ಬಿಡ್ತಾನೆ ಬಾಡಿಗೆ ವಜಾ ಹಾಕೋಣಕ್ಕೆ. ಪಡ ಪಡ ಶಿಖಂಡಿ ಎಂದಡಿಗಡಿಗೆ ನುಡಿಯಬೇಡಲು ಮೂಢ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದೊಳಿರುವ ಜೀವರಾಶಿಗಳನ್ನ ಮುಷ್ಟಿಯಲ್ಲಿ ಹುದು. ಇವನ್ಯಾವನು ಡ್ರಾಮಾ ಕಂಪನಿಯವ್ರು ಬರ್ತಾವನಲ್ಲ. ಮುಚ್ಚಬಾಯ್, ಬಯಲ್ನಾಟಿದ್ದಾನೆ. ಇದೇನ್ ನಾಟಕದ ಕಂಪನಿ ಅಂತ ತಿಳ್ಕೊಬಿಟ್ಟೆ. ನಾವು ಸೀದಾ ಒಳಗೆ ನೀಚನೆ ಆತ್ಮನೆ ಕಠೋರ ಹೃದಯ ಪಾಪಿಯೇ. ನೀಚನೆ ಆತ್ಮನೆ ಕಠೋರ ಹೃದಯ ಪಾಪಿಯೇ. ಇಂದ್ರ ಚಂದ್ರ ದೇವಾದಿ ದೇವತೆಗಳು ಕೂಡ ಈ ಯಮನನ್ನು ಕಂಡರೆ ಗಡ 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 ಗಡನೆ ನಡುಗುತ್ತಿರುವಾಗ ಅಷ್ಟಾ ನೀನೊಬ್ಬ ನರಾಧಮ ನನ್ನನ್ನು ತಡೆಯುತ್ತಿರುವೆಯಾ? ಬೇಡ ಕಡೆಯ, ಗದೆಲ್ ಹೊಡೆದ್ರೆ ಪೆಟ್ಟಾಗುತ್ತೆ ಕಡೆಯ. ಬಾಯಿ ಮುಚ್ಚು ಕತ್ತೆ ಬಡವ. ನಿನಗೆ ಈಗಲೇ ಪಾಶ ಹಾಕಿ ಬೆಂಕಿಯಲ್ಲಿ ಬೇಯಿಸುವೆ. ಕಟ್ಟನ ಸರ್, ನೀವೇನ ಸರ್ ಡೈರೆಕ್ಟರ್ ರೋಷನ್ ಕುಮಾರ್ ಆದ್ರೆ? ಹೇಗಿತ್ತು ಸರ್ ನನ್ನ ಡೈಲಾಗ್ ಡೆಲಿವರಿ ಆಕ್ಟಿಂಗು? ಈ ಡೈಲಾಗ್ ಆಕ್ಟಿಂಗ್ ಅನ್ನ ಸರ್ ದೋಸೆ ಹಾಕ್ತಾ 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 ಪ್ರಾಕ್ಟೀಸ್ ಮಾಡಿದೀನಿ ಸರ್. ಹೇಗಿತ್ತು ಸರ್? ನೀನು ನಮ್ ಹೋಟೆಲ್ಲಿ ದೋಸೆ ಆಗ್ತಾ ಇದ್ದ ಆ ತೀರ್ಥಹಳ್ಳಿ ಹತ್ರ ಕುಡುಮಲ್ಲಿಗೆ ಕರಿಕುಪ್ಪ. ಹೌದು ಮಾರ್ರೆ. ಬಿದ್ದೋಗ ನಿನ್ಗೆ ಯಾಕೋ ಬಂತು ಸಿನಿಮಾ ನಟನಾಗೋ ಹುಚ್ಚು? ಇಲ್ರಿ, ನಾವು ಹುಟ್ಟು ಕಲಾವಿದ ಅದೀನಿ. ಹಾಗಂತ ಬೋರ್ಡ್ ಹಾಕೋ. ಈ ಡೈರೆಕ್ಟ್ ರೋಷನ್ ಕುಮಾರ್ ಚಾನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಾರ್ರೆ. ಯಪ್ಪ, ಒಂದ್ ಕೆಲ್ಸ ಮಾಡ್ತೀಯ? ಏನ್ ಮಾಡ್ಲಿ?
ಈ ಹಗ್ಗ ತಗೊಂಡೋಗಿ ಕಬ್ಬನ್ ಪಾರ್ಕ್ ಅಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಮರಕ್ಕೆ ನೇಣು ಹಾಕೊಂಡು ಸಾಯಿ ನನ್ನ ಮಗನೇ. ಆ ಸಿನಿಮಾ ಡೈರೆಕ್ಟ್ರು 5 ತಿಂಗಳಿಂದ ಬಾಡಿಗೆ ಕೊಡದೆ ತಲೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾನೆ. ಲೇ ಶಂಬ್ಯ, ಆ ಸಿನಿಮಾ ಡೈರೆಕ್ಟರ್ನ ಎಳ್ಕೊಂಡು ಬಾರೋ. ಕಬ್ಬನ್ನ ಹಿಂಡಿ ರಸ ತೆಗೆದು ಬಿಟ್ಟಿದೆ. ಏನ್ ಗುರು ನಿನ್ ಬಗ್ಗೆ ಅಷ್ಟ್ ಕೆಟ್ಟಾಗಿ ಮಾತಾಡ್ತಾವನೆ. ಹೋಗ್ ಜಾಸ್ತಿ ಡಬ್ಬ ನನ್ನ ಮಗನ ನೀನು ಅವ್ನಿಗೆ ಓದಿಯಕ್ಕೆ ಹೋದ್ರೆ ನಮ್ಮಿಬ್ರು ಜಾನ್ ನಿಖಾಲ್ ಮಾಡ್ಬಿಡ್ತಾನೆ. ಒಂದ್ ಕೆಲಸ ಮಾಡೋಣ, ನಾವ್ ಇಲ್ಲಿಂದ ಲೊಕೇಶನ್ ಶಿಫ್ಟ್ ಮಾಡೋಣ. ಹಂಗಂದ್ರೆ ಅಂದ್ರೆ ಜಾಗ ಖಾಲಿ ಅಂತ ಅರ್ಥ. 5 ತಿಂಗಳಿಂದ ಬಾಡಿಗೆ ಕೊಡೋದಿಕ್ಕೆ ಯೋಗ್ಯತೆ ಇಲ್ದಿರೋ ಆ ನನ್ನ ಮಗ ಪಿಕ್ಚರ್ ತೆಗಿತಾನ, ಈ ಮುಸುಡಿನ ಹೀರೋ ಮಾಡ್ತಾನ. ಹಂಗಂತೀರ ಮಾರಾರೆ? ಮತ್ತಿನ್ನೇನು ಅಪರೂಪಕ್ಕೆ ಬಂದಿದ್ಯಾ? ನಿನ್ನ ಹಾಳು ವೇಷ ಬಿಚ್ಚಾಕಿ ಒಂದ್ ಅರ್ಧ ಟೀ ಕುಡ್ದು ತೊಲಗಿವಂತೆ ಬಾ. ಬ್ಯಾಡಿ ಮಾರ್ರೆ, 2 ದಿವಸ ದೋಸೆ ಹಾಕ್ತೀನಿ, ಕಾಸು ಕೊಡಿ. ಈ ಡ್ರೆಸ್ ಬಾಡಿಗೆ ಕೊಡ್ಬೇಕು. ಎಲ್ಲಿಗೆ? ಪ್ರಭಾಶೀಶ್ವರಕ? ಅಯ್ಯೋ ನನ್ನ ಕರ್ಮವೇ. ಆ ದ್ವಾರಕಿಗೆ ನಾನ್ ಹೇಳ್ದೆ ಅಂತ ಒಂದ್ ಮಾತು ಹೇಳು. ದಣಿ ರೋಹನ್ ಕುಮಾರ್ ರೂಮ್ ಖಾಲಿ ಮಾಡ್ಕೊಂಡು ರೂಮ್ ಖಾಲಿ ಮಾಡ್ಕೊಂಡು ಹೋಗಿದಾನ. ಎಲ್ಲ ನಟ ನಟಿಯರು ಫೋಟೋ ಬಿಟ್ಟು ಹೋಗಿದ್ದಾನೆ. ಫ್ಯಾನ್ ಇದೆ, ಟ್ಯೂಬ್ ಲೈಟ್ ಇದೆ. ಹಬ್ಬ ಏನು ಕಳ್ತನ ಆಗಿಲ್ಲ. ಬೆಡ್ಶೀಟ್ ಹೊತ್ಕೊಂಡು ಹೋಗ್ಬಿಟ್ಟವನ. ಹೌದಲ್ಲ, ಹಾಳಾಗೋಗ್ಲಿ ಬಿಡು, ಪೀಡೆ ತೊಲಗ್ತು. ನೋಡ್ದೇನೋ ಕುಪ್ಪ ಸಿನಿಮಾ ಡೈರೆಕ್ಟರ್ ಕತೆ. ನಮಸ್ಕಾರ ನಮಸ್ಕಾರ. ನೀವೆಲ್ಲ ಹೀರೋ ಆಗ್ಲಿಕ್ಕೆ ಬಂದವ್ರ? ತಮ್ಮನ್ನೆಲ್ಲ ಕೂರ್ಸಿ ನಾನು ಆಮೇಲೆ ಬಂದು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಡೈರೆಕ್ಟರ್ ನನ್ನ ಹತ್ರ ಹೇಳೋಗಿದ್ದಾರೆ. ಶೂಟಿಂಗ್ ಹೋಗಿದಾರ ಸರ್? ಇಲ್ಲ, ಹರಿಶ್ಚಂದ್ರ ಘಾಟ್ಗೆ ಹೋಗಿದ್ದಾರೆ. 5 ತಿಂಗಳಿಂದ ರೂಮ್ ಬಾಡಿಗೆ ಕೊಡ್ಲಿಕ್ಕೆ ಆಗದೆ ರೂಮ್ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ ಆ ಕತ್ತೆ ನನ್ನ ಮಗ. ನೀವು ಕತ್ತೆಗೆ ಮಾತ್ರ ಬೈಬೇಡಿ ಸ್ವಾಮಿ. ಯಾಕೋ? ಅದ್ ನಮ್ಮ ಮನೆ ದೇವ್ರು ಸ್ವಾಮಿ. ನೀನ್ ಯಾರ? ನಾನಾ ಡೈರೆಕ್ಟರ್ ರೋಹನ್ ಕುಮಾರ್. ನಮ್ ಲಾಂಡ್ರಿಲಿ ಬಟ್ಟೆ ವಾಶ್ ಮಾಡಿಸ್ಕೊಂಡು ಕಾಸು ಕೊಡ್ತಾ ಹೋಗಿದಾರೆ ಸ್ವಾಮಿ. ಕಾಸು ಕೇಳಿದ್ರೆ ನಿಮ್ಮ ಹತ್ರ ಡಿಪಾಸಿಟ್ ಇಟ್ಟಿದ್ದೀನಿ ಇಸ್ಕೊ ಅಂತ ಹೇಳಿದ್ರು. ಆಗೇಳದ್ನ ಮಗ. ನೀವೆಲ್ಲಾ ಕೇಳ್ತಾ ಇದ್ರಿ ಅಂದ್ಮೇಲೆ ನಾನ್ ಕೊಡದೇ ಇರಕ್ಕಾಗತ್ತಾ? 1 ನಿಮಿಷ. ಮೊನ್ನೆ ತಾನೇ ಮಕ್ಕಳ ಡಿಪಾಸಿಟ್ ಇಟ್ಟಿದ್ದಾನಂತೆ. ಡಿಪಾಸಿಟ್. ಏ ಶಂಬ್ಯ, ನಾಳೆಯಿಂದ ನಮ್ಮ ಹೋಟ್ಲ್ ಮುಂದೆ ಒಂದು ಬೋರ್ಡ್ ಬರ್ದು ಹಾಕಿಸ್ಬಿಡು. ಏನಂತ? ಯಾವುದೇ ಸಿನಿಮಾ ಡೈರೆಕ್ಟರ್ ನಮ್ಮ ಹೋಟ್ಲಲ್ಲಿ ಇಲ್ಲ, ಅದಕ್ಕೋಸ್ಕರ ಯಾವುದೇ ನಟ ನಟಿಯರು ಇಲ್ಲಿಗೆ ಹುಡುಕೊಂಡು ಬರೋದು ಬೇಕಾಗಿಲ್ಲ ಅಂತ. ಆಯ್ತು ದಣೆ, ಗೊತ್ತಾಯ್ತಾ? ನನ್ನ ವಿಷಯ ನಂದ ತಲೆಬಿಸಿ ಹಾಕಿ ನಾನು ಒತ್ತಾಡ್ತಾ ಇದ್ದೀನಿ. ನಡುವೆ ಇವನ್ ಬೇರೆ ಬಂದ್ಬಿಟ್ಟು ಅವಾಗ ಕೆಲಸ ನೋಡೋಕ. ಏನ್ ಮಾಡೋದಪ್ಪ, ಡ್ರೆಸ್ ಬಾಡಿಗೆ ಕೊಡಿದ್ರೆ ವಾದಿತಾನಲ್ಲಪ್ಪ. ಈಗ ನೀನ್ ಯಾರು ಗೊತ್ತಾ? ಹೀರೋಯಿನ್. ನಾನು ಹೀರೋಯಿನ್. ಚೀ ನುಲಿಬೇಡ, ಸುಮ್ನೆ ನಿಂತ್ಕೋ. ಈಗ ಏನ್ ಸೀನ್ ಗೊತ್ತಾ? ಫಸ್ಟ್ ನೈಟ್ ಸೀನು. ಈ ಸೀನಲ್ಲಿ ಗಂಡ ಮುನ್ಸ್ಕೊಂಡ್ಬಿಟ್ಟಿರ್ತಾನೆ, ಹೆಂಡತಿ ಅವನ್ನ ಖುಷಿ ಪಡಿಸ್ಬೇಕು. ಇಲ್ಲಿಂದ ಆತರ ನೀನ್ ಆಕ್ಟ್ ಮಾಡಂಗ್ ತೋರಿಸ್ಬೇಕು. ಓಕೆ? ಈಗ ನಾನೇ ಗಂಡ, ನೀನೇ ಹೆಂಡತಿ. ಆಕ್ಷನ್. ಚೀ ಒಳ್ಳೆ ಕ್ಯಾಬ್ರಾ ಡ್ಯಾನ್ಸರ್ ತರ ಮಾಡಬೇಡ, ಹೆಂಡತಿ ತರ ಮಾಡು. ಹೇಗ್ ಸರ್? ಅದು ಆನಂದ ರಾಗದಲ್ಲಿ ಇಲ್ಲಿಂದ ತೆಗಿಬೇಕು ಡೈಲಾಗ್ನ. ಹೆಂಗ್ ಗೊತ್ತಾ? ಸರ್ ಆಯ್ತಾ ಸರ್? ಯೋ ತಾತ, ನೀನ್ ಮಧ್ಯ ಬಂದ್ರೆ ಹೆಂಗಯ್ಯ ಮಾಡಕ್ಕಾಗ್ತದೆ? ನಿನ್ನ ಮಗಳನ್ನ ಹಳ್ಳಿನ ಕರ್ಕೊಂಡ್ ಬಂದಿರೋದು ಹೀರೋಯಿನ್ ಮಾಡ್ಬೇಕು ಅಂತ. ಹೌದು ಸರ್, ಅವಳು ದೊಡ್ಡ ಹೀರೋಯಿನ್ ಆಗ್ಬೇಕು. ಮಾಡ್ತೀನಿ. ನೀನ್ ಮಧ್ಯ ಹೆಂಗ್ ಬರ್ತಾ ಇದ್ರೆ ಡಿಸ್ಟರ್ಬ್ ಆಗ್ಬಿಟ್ಟು ಡೈರೆಕ್ಟರ್ಗೆ ಮೂಡು ಔಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀನು ಆಚೆ ಇರು, ನಾನು ಒಳಗಡೆ ಚೆನ್ನಾಗ್ ಮಾಡ್ತೀನಿ. ಮಾಡಿ ಸರ್, ನನ್ ಮಗಳನ್ನ ದೊಡ್ಡ ಹೀರೋಯಿನ್ ಮಾಡಿ. ಮಾಡ್ತೀನಿ. ನಮ್ ಕೈಲೇ ಇರೋದು. ನಿಮ್ಮಪ್ಪ 6 ತಿಂಗಳು ಕೊಟ್ಟಿರ್ಬೇಕು. ಅರ್ಜೆಂಟ್ ಪಾರ್ಟಿ. ನಾನು ಏನ್ ಸೀನ್ ಹೇಳ್ತಿದ್ದೆ? ಫಸ್ಟ್ ನೈಟ್ ಸೀನ್. ಓ ಕಮಾನ್. ಇವನಿಗೆ ಬಾಯಿನಲ್ಲಿ ಹೇಳ್ಬಾರ್ದು, ಊಟ್ನಲ್ಲೇ ಹೊಡಿಬೇಕು. ಎಂತ ಎಮೋಷನ್ ಸೀನ್ ಹಂಗೆ ಮಧ್ಯ ಬಂದು ಇಳಿಸ್ಬಿಡ. ನೀನ್ ಯಾಕೋ ಬಂದ ಇಂಥ ಸಮಯದಲ್ಲಿ? ಪ್ರೊಡ್ಯೂಸರ್ ಬಂದವ್ರ ಗುರು. ಪ್ರೊಡ್ಯೂಸರ್ ಬಂದವ್ರ? ಇಲ್ಲವರು ಆಚೆಯವರೇ ಗುರು. ಒರಿಜಿನಲ್ ಡೂಪ್ಲಿಕೇಟ್? ಹೋಗೋಣ. ಸರ್ ನಾನು ಏನ್ ಮಾಡೋದು ಇಂಥ ಸಮಯದಲ್ಲಿ? ಪ್ರೊಡ್ಯೂಸರ್ ಬಂದ್ಬಿಟ್ಟಾರೆ. ನೀವು ಒಂದ್ ಕೆಲಸ ಮಾಡು, ಅಶೋಕ ಹೋಟ್ಲು ರೂಮ್ ನಂಬರ್ 107 ಬಂದ್ಬಿಡು. ನಾನು ಅಲ್ಲಿ ಮಲಯಾಳಿ ಕತೆ ಬರೀತಾ ಇದೀನಿ, ಅಲ್ಲಿ ನಿನ್ನ ಹೀರೋಯಿನ್ ಮಾಡ್ಬಿಡ್ತೀನಿ. ಬರ್ಲಾ? ಗುರು ಎಂದ ಸರ್ ಇನ್ಯಾನಿ ಹೀರೋಯಿನ್? ಅಯ್ಯೋ ಅದೃಷ್ಟವೇ. ನಮಸ್ಕಾರ ಸರ್, ನೀವೇನಾ ಪ್ರೊಡ್ಯೂಸರು? ಅಲ್ಲ ಸರ್, ಸ್ಟೋರಿ ರೈಟ್ರು. ಸ್ಟೋರಿ ರೈಟ್ರ? ನನ್ನಿಂದ ಏನಾಗಬೇಕಾಯ್ತಪ್ಪ? ನನ್ನ ಕತೆನ ಸಿನಿಮಾ ಮಾಡ್ಬೇಕು ಸರ್. ಇಲ್ಲೇ ಏನು ಇಲ್ಲ. ನಿನ್ ಸ್ಟೋರಿಲಿ ಏನಪ್ಪ ಐತೆ? ಹೋಗು. ಹಂಗಲ್ಲ ಪ್ರೊಡ್ಯೂಸರು. ಅಲ್ಲವ್ರೆ ಗುರು. ಎಲ್ಲಿ? ನಮಸ್ಕಾರ ಸರ್, ನಾನು ನಟ, ನಿರ್ಮಾಪಕ, ನಿರ್ದೇಶಕ ರೋಹನ್ ಕುಮಾರ್ ಅಂತ. ನನ್ನ ವಿಷಯ ಊರಿಗೆ ಗೊತ್ತು ಸರ್. ಜೀವನದಲ್ಲಿ ನನಗೊಂದು ಆಸೆ ಇದೆ. ಎಂತೆಂತವ್ರು 20 ದಿನ 30 ದಿನದಲ್ಲಿ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾರೆ. ಆದ್ರೆ ನಾನು 24 ಅವರ್ಸ್, ಐ ಮೀನ್ 1 ದಿನದಲ್ಲಿ ಸಿನಿಮಾ ಶೂಟಿಂಗ್ ಮಾಡಿ ಗಿನ್ನೀಸ್ ರೆಕಾರ್ಡ್ ಮಾಡ್ಬೇಕು ಅಂತ ಒಂದು ಆಸೆ ಇದೆ ಸರ್. ನೀವು ನನ್ನ ಕೈ ಸಿಕ್ಬಿಟ್ಟಿದ್ರಲ್ಲ, ಫಿನಿಶ್. ಆದ್ರೆ ಮೊದಲು ಕಮಿಟ್ಮೆಂಟು, ಆಮೇಲೆ ಕಾಲ್ ಶೀಟ್. ಈ ವಿಷಯ ನಿಮಗೂ ಗೊತ್ತಾಗೋಗ್ಬಿಡ್ತಾ? ಯಾವ್ದಕ್ಕೂ ಹುಷಾರಾಗಿರ್ಬೇಕು. ಇಷ್ಟೊಂದು ದುಡ್ಡು? ಅಯ್ಯೋ. ಇದು ಅಡ್ವಾನ್ಸಾ ಸರ್? ನೋ, ಫುಲ್ ಅಂಡ್ ಫೈನಲ್ ಸೆಟ್ಲ್ಮೆಂಟ್. ಓಕೆ ಸರ್. ನನ್ನ ಹತ್ರ ಒಂದು ಸೂಪರ್ ಹಿಟ್ ಕತೆ ಇದೆ. ಅದಕ್ಕೆ ಹೀರೋ ಅಮಿತಾಬ್ ಬಚ್ಚನ್, ಹೀರೋಯಿನ್ ಶ್ರೀದೇವಿ. ಏನಂತೀರಾ ಸರ್? ನಾವು ಮಾಡಿರೋ ಕತೆಗೆ ಹೀರೋ ಹೀರೋಯಿನ್ನೇ ಇಲ್ಲ, ಬರೀ ವಿಲನ್ಗಳೇ.
ಅಲ್ಲ ಸಾರ್, ಪಬ್ಲಿಕ್ ಅಟ್ರಾಕ್ಷನ್ಗೆ ಸೆಂಟ್ರಿಗೆ ಒಂದು ಫಿಗರ್ ಮಾಡಬೇಕು. ಪ್ರೊಡ್ಯೂಸರ್ಗಳು ನಾವು. ಓಕೆ ಸರ್. ನೀವು ಹೆಸರಿಗೆ ಮಾತ್ರ ಡೈರೆಕ್ಟ್ರು. ಓಕೆ ಸರ್. ನೀವು ಕ್ಯಾಮ್ರಾ ಪಕ್ಕದಲ್ಲಿ ನಿಂತ್ಕೊಂಡು ಬರೀ ಸ್ಟಾರ್ಟ್ ಕಟ್ ಅಂತ ಹೇಳಿದ್ರೆ ಸಾಕು. ಓಕೆ ಸರ್. ಮುಂದಿನ ಕಥೆ ನಾವು ಮುಗಿಸ್ತೀವಿ. ಓಕೆ ಸರ್. ಅಯ್ಯೋ, ಇತಿಹಾಸ ಪ್ರಸಿದ್ಧವಾದ ವಜ್ರನ್ ಕದಿಯೋದಕ್ಕೆ ನೀವು ಕಳ್ರಿ ಸಹಾಯ ಮಾಡಿದ್ದೀರಂತ ನಿಮ್ಮ ಮೇಲೆ ಆರೋಪ ಇದೆ. ಇದಕ್ಕೆ ನೀವೇನ್ ಹೇಳ್ತೀರಾ? ನಮ್ಮ ತಾಯಾಣು ಇಲ್ಲ ಮಹಾಸ್ವಾಮಿ. ನಾನೊಬ್ಬ ಅಸಹಾಯಕ ಪ್ರಾಮಾಣಿಕ ಚಿತ್ರ ನಿರ್ದೇಶಕ. ಮೋಸ ಅಂದ್ರೆ ನನ್ಗೆ ಏನು ಅಂತಾನೆ ಗೊತ್ತಿಲ್ಲ. ಚಿತ್ರ ಅನ್ನಕ್ಲಾಟ್ರಿ ಹುಡ್ಕೊಂಡು ನಿಮ್ಮಂತವ್ರ ಕೈ ಕಾಲು ಹಿಡಿದು ಚಿತ್ರ ಮಾಡಿ ಜೀವನ ಮಾಡ್ತಾ ಇದ್ದೆ. ಕನ್ನಡದವನಾಗಿ ಕಾವೇರಿ ತುಂಗಭದ್ರಾ ನೀರು ಕುಡಿದು ಕನ್ನಡಕ್ಕೆ ದ್ರೋಹ ಬಗಿತೀನ. ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳದೆ ಪೊಲೀಸ್ನವ್ರು ಒಳ ಕರ್ಕೊಂಡೋಗಿ ಏರೋಪ್ಲೇನ್ ಎತ್ತಿ ಬಾಂಬೆ ಕಟ್ ಹಾಕಿ ಕಾರದ ಪುಡಿ ಕೋಲೆಲ್ಲ ಅದ್ಕೊಂಡು ಎಲ್ಲೆಲ್ಲೋ ತಿರುಗ್ಬಿಟ್ರಿ ಮಹಾಸ್ವಾಮಿ. ನನ್ನ ಜೀವ ಉಳಿಸ್ಬೇಕು ಅಂದ್ರೆ ನೀವು ನನ್ನ ಆಸ್ಪತ್ರೆ ಕಳಿಸ್ಕೊಡ್ಬೇಕು. ಆರೋಪಿ ಸ್ಥಾನದಲ್ಲಿರುವ ರೋಹನ್ ಕುಮಾರ್ ಅವರಿಗೆ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಸಮಯದಲ್ಲಿ ಹಿಂಸೆ ಕೊಡದೆ ಶಾಂತ ರೀತಿಯಿಂದ ವರ್ತಿಸಬೇಕೆಂದು ಹಾಗೂ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಬೇಕೆಂದು ನ್ಯಾಯಾಲಯ ಆದೇಶ ನೀಡಿದೆ. ತುಂಬಾ ಉಪಕಾರವಾಯ್ತು ಮಹಾಸ್ವಾಮಿ. ಅಲ್ಲಪ್ಪ ಸರ್, ಇವ್ನು ಕೋರ್ಟ್ ನಲ್ಲಿ ಏನ್ ಹೇಳ್ದ ಗೊತ್ತಾ ಸರ್? ಪೊಲೀಸ್ನವರು ನನಗೆ ಚೆನ್ನಾಗಿ ಹೊಡೆದ್ಬಿಟ್ರು ಅಂತ ಹೇಳ್ಬಿಟ್ಟ. ಅದಕ್ಕೆ ಜಡ್ಜು ಆಸ್ಪತ್ರೆ ಕರ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಕರ್ಕೊಂಡು ಹೋಗ್ಲಾ ಸರ್? ಪೊಲೀಸ್ನವ್ರು ಹೊಡೆದ್ಬಿಟ್ರ? ಇಲ್ಲ ಸರ್. ಪಾಪ ಹಾಸ್ಪಿಟ್ಲಿಗೆ ಅಡ್ಮಿಟ್ ಹ್ಞೂ ಸರ್. ನಡಿಯೋ. ಹಾಳಪ್ಪ, ನಿನ್ ಮನೆ ಹಾಳಾಗೋಗ್ಲಪ್ಪ. ಅಯ್ಯಪ್ಪ, ಅಯ್ಯೋ ಅಬ್ಬ. ಕಬಡ್ಡಿ 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 ಕಬಡ್ಡಿ. ಏನು? ಅಣ್ಣ ಮೇಲೆಗೆ ನರನಾಡಿ ಎಲ್ಲ ಅಳ್ಳಾಡ್ತೈತೆ. ಅಯ್ಯ ಮಕ್ಕಳೇ, ಯಾಕೆ ಏನಾಯ್ತು? ಹೌದಾ, ಬನ್ನಿ ಬನ್ನಿ. ಅಯ್ಯೋ, ನಿಧಾನ, ಹಿಡ್ಕೊಳ್ಳಿ ನನ್ನ ಮೆಲ್ಲಿಗೆ. ಅಯ್ಯೋ, ಎತ್ತಿ ನನ್ನ ಕಾಲ್ನ. ಇದೇನು, ಹೇಗಾಯ್ತು? ಬನ್ನಿ. ಅಯ್ಯೋ, ಅಯ್ಯೋ, ಮೆಲ್ಲಿಗೆ. ಅದ್ ಸರಿ, ಇದೆಲ್ಲ ಹೇಗಾಯ್ತು? ಅಯ್ಯೋ, ಬಿಡಿ ಬಿಡಿ ಬಿಡ್ರಿ. ಹಲೋ, ಏನ್ರಿ ಕನಸ್ ಕಾಣ್ತಿದ್ದೀರಾ? ಇಲ್ಲ, ನಿಮಗೆ ಯಾವ ಆಂಗಲ್ ಹಿಡಿದು ಅಂತ ಯೋಚನೆ ಮಾಡ್ತಾ ಇದೀನಿ. ಲೋ ಆಂಗಲ್ ಅಲ್ಲಿ ಶ್ರೀದೇವಿ ಇದ್ದಂಗಿದ್ದೀರಾ, ಸೈಡ್ ಆಂಗಲ್ ಅಲ್ಲಿ ಜಯಪ್ರದಾ ಇದ್ದಂಗಿದ್ದೀರಾ, ಬ್ಯಾಕ್ ಆಂಗಲ್ ಬಲೆ ಜೋರಾಗಿದೆ. ಯಾವ ನೀನು? ಇವನೇ ಫೀಲ್ಡ್ ಎಂಟ್ರಿ ಆಗ್ಬಿಟ್ಟ, ಒಳ್ಳೆ ಕಿರಾತ್ ಕಾದಂಗೆ. ಓ, ನಂಗೊತ್ತು ನೀವು ನನ್ನ ತಾನೇ ಹುಡ್ಕೊಂಡ್ ಬಂದಿರೋದು. ಈ ನಟ, ನಿರ್ಮಾಪಕ, ನಿರ್ದೇಶಕ ರೋಹನ್ ಕುಮಾರ್ ಅಶೋಕ ಹೋಟ್ಲಲ್ಲೇ ಇರ್ಲಿ, ಆಸ್ಪತ್ರೆಯಲ್ಲಿ ಇರ್ಲಿ, 106 ಜನ ಹುಡ್ಕೊಂಡ್ ಬರ್ತಾನೆ ಇರ್ತಾರೆ. ಹಂಗೆ ನೀವು ಬಂದಿದ್ದೀರಾ, ನೋ ಪ್ರಾಬ್ಲಮ್. ಮುಂದಿನ ತಿಂಗಳು 6 ಟ್ರ್ಯಾಕ್ 70mm ಯೂರೋಪನಿಕ್ ಆಕ್ಷನ್ ಪಿಕ್ಚರ್ ತೆಗಿತಾ ಇದೀನಿ. ನಿಮ್ಗೆ ಫೈಟಿಂಗ್ ಮಾಡಕ್ ಬರ್ತಾ? ನೋ ಪ್ರಾಬ್ಲಮ್. ಬಂದಿಲ್ಲ ಅಂದ್ರೆ ನಾನು ಕಷ್ಟಪಟ್ಟು ಕಲ್ಸ್ಕೊಡ್ತೀನಿ. ಹೀರೋಯಿನ್ ಯಾರು ಗೊತ್ತಾ? ಶ್ರೀದೇವಿ. ಏನೇ ಆಯ್ತು, ಆಕ್ಷನ್ ಪಿಕ್ಚರ್ ಹೀರೋ ಅಂದ್ರೆ ರಿಯಾಕ್ಷನ್ ಬರ್ತಾ ಇಲ್ವೇ? ಓ, ಹಂಗಂದ್ರೆ ಓಕೆ ಅಂತ ಇರ್ಬೇಕು ಇದರ ಅರ್ಥ. ಯು ಸಿ ಜೆಂಟ್ಲ್ಮನ್, ನನ್ನ ಪ್ರಿನ್ಸಿಪಲ್ ನಿಮ್ಗೆ ಗೊತ್ತೇ ಇರ್ಬೇಕಲ್ಲ. ಮೊದಲು ಕಮಿಟ್ಮೆಂಟ್, ಆಮೇಲೆ ಕಾಲ್ ಶೀಟು. ಜೋಬಲ್ ದುಡ್ಡು ಎಷ್ಟು ಮಾಡಿದ್ದೀರಾ? 1000 ರೂಪಾಯಿ ಇದ್ರೆ ಕೊಟ್ರೆ ಆಸ್ಪತ್ರೆ ಬಿಲ್ ಕಟ್ಟಬೇಕು. ಏನ್ ಮಕ ನೋಡ್ತಾ ಇದ್ಯಾ? ಹೀರೋ ಆಗ್ಬೇಕು ಅಂದ್ರೆ ಮೊದಲು ಬಿಚ್ಚಬೇಕು. ಪೊಲೀಸಾ? ಸಾರ್, ನೀವು ಹುಡ್ಕೊಂಬಂದ್ರೆ ರೋಹನ್ ಕುಮಾರ್ ನಾನಲ್ಲ. ಸಾರಿ, ರಾಂಗ್ ನಂಬರ್, ಡೋಂಟ್ ಡಿಸ್ಟರ್ಬ್ ಮೀ. ನಾನ್ ಸರಿಯಾದ ನಂಬರ್ಗೆ ಬಂದಿದ್ದೀನಿ. ವಜ್ರಾಕದವ್ರು ಯಾರು, ಅವ್ರು ಎಲ್ಲಿರ್ತಾರೆ ಅಂತ ತೋರ್ಸ್ಬಾ. ನಮ್ ತಾಯಣ್ಣ ನನ್ ಏನು ಗೊತ್ತಿಲ್ಲ ಶಿವ. ಪ್ರೊಡ್ಯೂಸರ್ ಅಂತ ಹೇಳ್ಕೊಂಬಂದ್ ಶೂಟಿಂಗ್ ಮಾಡು ಅಂದ್ರು, ಮಾಡ್ದೆ. ಅಲ್ಕ ನನ್ನ ಮಕ್ಳು ಏನಲ್ಕ ಕೆಲಸ ಮಾಡ್ಬಿಟ್ಟು ನನ್ನ ಕೈದಿ ಮಾಡಾಕ್ಬಿಟ್ರಲ್ಲ. ನನ್ನ ಕೈ ಸಿಕ್ಕಿ ಅವರು ಜಾಡ್ಸ್ ಒದ್ಬಿಡಕಿಲ್ವಾ? ಶಿವ, ನೀನೇ ಅವ್ರನ್ನ ಕಷ್ಟಪಟ್ಟು ಹುಡುಕಿ ನೇಣಾಕ್ಬಿಡು. ಅವ್ರ ನೇಣಾಕ್ಬೇಕಂದ್ರೆ ಅವ್ರಿರೋ ಜಾಗ ನೀನ್ ತೋರ್ಸ್ಬೇಕು. ಅವ್ರು ಎಲ್ಲವ್ರೆ, ಯಾವ ಬಿಲ್ದಲ್ಲಿ ಆಡ್ಕೊಂಡವ್ರು ನನಗೇನ್ ಗೊತ್ತು ಶಿವ. ಅದು ಸರಿ, ಅವ್ರು ಹಿಡಿಯೋ ಕೆಲಸ ನಂದ ನಿಂದ? ನಾನ್ ಹೇಳ್ದಂಗ್ ಕೇಳದಿದ್ರೆ ಜೀವನ ಪೂರ್ತಿ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗುತ್ತೆ. ಹಂಗ್ ಮಾಡಬೇಡ ಶಿವ, ವಯಸ್ಸು ಚಿಕ್ಕದು. ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ, ಸ್ವಲ್ಪ ಇದಕ್ಕೆ ಗಮನಿಸ್ಕೊಂತೀಯಾ? ಕೆಲಸ ಮುಗಿದ್ಮೇಲೆ ಕೊಡಿಸ್ತೀನಿ ಬಾ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಇದೇನ್ ಶಿವ, ಕಳ್ರನ್ ತೋರಿಸ್ಕೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಿಟ್ಟೆ. ಕಳ್ರು ಇಲ್ಲ ಇರ್ತಾರೆ. ಇಲ್ಲೇ ಕೂತಿರೋ.
ಅಣ್ಣ ಯಾವ ಬಿಡಿ ಸೇತಾರದು ಅರಿಬಾಯ ಗಣೇಶನ? ಗಣೇಶ ಬಿಡಿ. ಅವನ್ ಕೊಡ್ತೀಯಾ? ಸ್ವಲ್ಪ ಅಂಟಿಸ್ತೀಯಾ? ನೋಡ್ರಮ್ಮ, ನೀವು ಸಿನಿಮಾಗೆ ಸೇರಿ ಹೀರೋಯಿನ್ ಆಗ್ತೀನಿ ಅಂತ ಮನೆ ಬಿಟ್ಟು ಬಂದಿರೋದು ತಪ್ಪು. ಕೆಲವು ಜನ ಹೊಸ ನಟ ನಟಿ ಇರ್ಬೇಕು ಅಂತ ಪೇಪರ್ನಲ್ಲಿ ಹಾಕ್ಸಿ ನಿಮ್ಮಂತ ಮುಗ್ಧ ಹೆಣ್ಮಕ್ಳನ್ನ ಹೀರೋಯಿನ್ ಮಾಡ್ತೀನಿ ಅಂತ ಆಸೆ ತೋರಿಸಿ ಕೆಟ್ಟ ದಾರಿಗೆಳಿತಾರೆ. ನೀವು ಇಂಥದಕ್ಕೆಲ್ಲ ಗಮನ ಕೊಡಬೇಡಿ. ನಿಮ್ ಊರಿಗೆ ಹೋಗಿ. ಬರ್ತೀವಿ ಸರ್. ಒಳ್ಳೇದು, ಹೋಗಿ ಬನ್ನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ವಾಟ್ ಎ ಬ್ಯೂಟಿಫುಲ್ ಫೋಟೋಜೆನಿಕ್ ಫೇಸ್. ಯಾರು ಸರ್ ನೀವು? ನಾನು 4 ಕೋಟಿ ಜನಗಳ ಕಣ್ಮಣಿ, ನಟ, ನಿರ್ಮಾಪಕ, ನಿರ್ದೇಶಕ ರೋಹನ್ ಕುಮಾರ್ ಅಂತ. ಹಿಂದಿಯಲ್ಲಿ ವೈಜಯಂತಿ ಮಾಲಾ, ಶ್ರೀದೇವಿ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ ಯಾರು? ನಾನೇ. ಕನ್ನಡದ ಸ್ಟಾರ್ಗಳನ್ನ ಸೂಪರ್ ಸ್ಟಾರ್ ಮಾಡಿದ್ ಯಾರು? ನಾನೇ. ಇಟ್ಟೆಲ್ಲ ಯಾಕೆ ಬೇಕ್ರಿ? ಆರ್ತಿ, ಭಾರತಿ, ಮಂಜುಳಾ, ಚಂದ್ರಕಲಾ, ಕಲ್ಪನಾ ಇವ್ರಿಗೆಲ್ಲ ಮುಂದೆ ತಗೊಂಬಂದಿದ್ ಯಾರು? ನಾನೇ. ನಿಮಗೆ ನನ್ನ ಮಾತಲ್ಲಿ ನಂಬಿಕೆ ಇಲ್ವಾ? ಬೇಕಾದ್ರೆ ಹೋಗಿ ಮಾಲಾ ಡೀನ್ ಕೇಳ್ರಿ. ಯಾರ್ ಸರ್ ಮಾಲಾ ಡಿ? ಮಾಲಾ ಡಿ ಅಂದ್ರೆ ಮಾಲಾ ಶ್ರೀ. ನಾನು ಯಾವಾಗ ಪ್ರೀತಿಯಿಂದ ಮಾಲಾ ಶ್ರೀನ ಮಾಲಾ ಡಿ ಅಂತಾನೇ ಕರೆಯೋದು. ನೋಡಿ, ಬರೋ ತಿಂಗಳು ನಾನು 6 ಟ್ರ್ಯಾಕ್ 70 mm ಸ್ಟೀರಿಯೋಫೋನಿ ಪಿಕ್ಚರ್ ತೆಗಿತಾ ಇದ್ದೀನಿ. ನಿಮ್ಮಿಬ್ಬರಲ್ಲಿ ಯಾರು ಹೀರೋಯಿನ್ ಮಾಡ್ತೀರಾ? ನಾನ್ ಮಾಡ್ತೀನಿ ಸರ್. ನಾನ್ ಮಾಡ್ತೀನಿ ಸರ್. ಡೋಂಟ್ ವರಿ, ಇಬ್ಬರಿಗೂ ಸೇರ್ಸ್ ಒಟ್ಟಿಗೆ ಮಾಡ್ತೀನಿ ಹೀರೋಯಿನ್. ಯಾವ್ದಕ್ಕೂ ಅಶೋಕ್ ಹೋಟ್ಲು ರೂಮ್ ನಂಬರ್ 107 ಬಂದ್ಬಿಡಿ. ಎಲ್ಲಾ ಡೀಟೇಲ್ ಬಿಚ್ಚ ಹೇಳ್ತೀನಿ ಸ್ಟೋರಿನ. ಈ ರೋಲ್ಗೆ ಜಯಪ್ರದ, ಶ್ರೀದೇವಿ ಇಬ್ರು ಹಾಕೋಣ ಅಂತ ಇದ್ದೆ. ನೀವಿಬ್ರು ಅವ್ರನ್ನ ಮೀರ್ ಸಂಗಿದ್ದೀರಲ್ಲ, ಅದಕ್ಕೆ ನಿಮ್ಮಿಬ್ಬರನ್ನೇ ಹಾಕ್ಬಿಡ್ತೀನಿ. ಓಕೆ? ಚಿತ್ರನ ತಿನ್ನೋದು ಜೋಬ್ನಲ್ಲಿ ಎಂಟಾಣಿ ಇಲ್ಲ, 70 mm ಪಿಕ್ಚರ್ ತೆಗಿತೀಯಾ? ಏಯ್ ನೋಡ್ರಮ್ಮ, ಇವನ್ ಬಗ್ಗೆ ಹುಷಾರಾಗಿರಿ. ಇವನ್ ತುಂಬಾ ಅಪಾಯ. ಏಯ್, ನಿನ್ನಂತರಿಂದನೇ ಚಿತ್ರರಂಗ ನಿರ್ದೇಶಕರೆಲ್ಲ ಕೆಟ್ಟ ಹೆಸರು ಬಂದಿರೋದು. ಅವ್ರ ಅಸೋಸಿಯೇಷನ್ಗೆ ಏನಾದ್ರು ಸಿಗಾಕೊಂಡೆ ಕೈ ಕಾಲು ಮುರಿದು ಮುಖಕ್ಕೆ ತುಬಕ್ಕಂದು ಹೋಗಿತಾರ. ಅದಕ್ಕೆ ಸೇಫ್ಟಿಗೆ ಮಕ ಹೊರ್ಸ್ಕೊಳ್ಳೋ ಖರ್ಚು ಪಿಕೊಂಡಿದ್ದೀನಿ. ನಾನು ಕರ್ಮ, ನೀನ್ ಗಂಟು ಬಿದ್ದಿಯಲ್ಲ. ಹೋಟೆಲ್ ಚಿಕನ್ ಕಾರ್ನರ್, ಚಿಲ್ಲಿ ಚಿಕನ್ 65, 85, 125. ಶಿವ, ಕಾಕಿ ಬಟ್ಟೆ ಹಾಕಿರೋರು ಕಲ್ಮನ್ಸು ಅಂತ ಇಷ್ಟು ದಿನ ತಿಳ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಯ್ತು, ಕಾಕಿ ಬಟ್ಟೆ ಹಾಕಿರೋರ್ಗು ಒಳ್ಳೆ ಮನಸ್ಸಿದೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ತಾಯಿ ಸತ್ಯವಾಗಿ ಇಂಥ ಹೋಟ್ಲ ನಾನು ಯಾವತ್ತು ತಿಂದೇ ಇಲ್ಲ. ಇವತ್ತು ಆಗಿದ್ದಾಗೋಗ್ಬಿಡ್ಲಿ, ಕಂಟು ಪೂರ್ತಿ ತಿಂದ್ಬಿಟ್ಟು ಆಮೇಲೆ ಕಳ್ಳರನ್ನ ಹುಡ್ಕೋಣ. ಏನಂತ್ಯಾ? ನೀನ್ ಇಲ್ಲಿ ಕರ್ಕೊಂಡು ಬಂದಿರೋದು ನೀನ್ ತಿನ್ನೋಕಲ್ಲ, ಮತ್ತೆ ನಾನ್ ತಿನ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ಜೀಪ್ ಕಾಯ್ತು. ಇದು ಬಾರಿ ಅನ್ಯಾಯ ಶಿವ. ನೀನ್ ಒಬ್ಬನೇ ಹೋಗಿ ತಿಂತಾ ಇರು, ನಾನು ಹೋಟ್ಲ್ ತಿಂದ್ ಬರೋರ್ನ ನೋಡಿ ಜಲ್ ಸುರಿಸ್ತಾ ಇರ್ತೀನಿ. ಬಾಯಿ ಮುಚ್ಕೊಂಡ್ ಕುಂತಿರು. ಅಕಸ್ಮಾತ್ ಕಳ್ರ ಕಂಡ್ರೆ ಕೂಗು, ಬರ್ತೀನಿ. ನಮ್ ತಾಯಣ್ಣಗಳಲ್ಲ, ಅವ್ರು ಬಂದ್ರೆ ಪೊಲೀಸರು ಬಂದವ್ರೆ ಓಡಾಬಿಡ್ರಿ ಅಂತ ಹೇಳ್ಕೊಡ್ತೀನಿ. ಇದು ಬಾರಿ ಅನ್ಯಾಯ ಶಿವ, ನಿನ್ ಹೊಟ್ಟೆ ನೋವು ಮಾಡ್ತೆ. ಶಿವ, ಒಂದ್ ಸೇರ್ ಕಳ್ಳೆಪುರಿ ಆದ್ರೂ ಕೊಡ್ಸು. ಆಹಾ, ನೀನ್ ಎಂತ ದೊಡ್ಡ ಮನ್ಸು ಶಿವ. ಕೊಡ್ರಿ, ಬಟ್ಟೆ ಹಿಡೀರಿ. ಎತ್ತಾಯ ಸೊಮ್ಮೆ, ನಾನ್ ತಿಂತಾ ಇರ್ತೀನಿ, ನೀನ್ ಕೂತ್ಕೊಂಡು ನೋಡು. ಒಂದ್ ಗ್ಲಾಸ್ ನೀರು ತಗೊಂಬತ್ಯಾ? ಕಳ್ಳೆಪುರಿ ದುಡ್ಡು ಕೊಟ್ಬಿಡು ಶಿವ. ಎಷ್ಟಪ್ಪ? ಒಂದ್ ಮೂಟೆ ಪೂರ ತಿಂದ್ಬಿಟ್ಟ ಸ್ವಾಮಿ. 120 ರೂಪಾಯಿ ಕೊಡಿ. 120? ಚಿಕನ್ ಕೊಡಿಸಿದ್ರೆ 50 ರೂಪಾಯಿ ಆಗಿರೋದಾ? ಒಂದ್ ಗ್ಲಾಸ್ ನೀರ್ ತರಿಸ್ತೀಯಾ? ನಿನಗೆ ಗ್ಲಾಸ್ ಅಲ್ಲಿ ಜಗ್ಗಲ್ಲಿ ನೀರ್ ಸಾಲಲ್ಲ, ತಗೊಂಡೋಗಿ ಕೆರೆಗೆ ಬಿಡ್ಬೇಕು. 1 ಮೂಟೆ ಪೂರಿ ತಿಂದ ನಿಂಗೆ ಹೊಟ್ಟೆ ನೋವು ಬರಲ್ವಾ? ಅದ್ ಹೆಂಗ್ ಬಂದ್ಬಿಡತ್ತೆ? ಅಡಗಿಲ್ವ ಅಲ್ಲಿ? ನೋಡು, ತಲೆನೋವು ಬಂದ್ರೆ, ಹೊಟ್ಟೆ ನೋವು ಬಂದ್ರೆ ಇದು ಕಬಡ್ಡಿ ಆಡಕ್ಕೆ. ನೆಕ್ಸ್ಟ್ ಲೊಕೇಶನ್ ಶಿಫ್ಟ್ ಎಲ್ಲಿ ಶಿವ? ಹೇಳದ್ನಲ್ಲ ಕೆರೆಗೆ ಅಂತ. ಬಾ. ಹೇಳಮೇಲೆ ಮಲಗಿದ್ಯಾ? ರಸ್ತೆಯಲ್ಲಿ ಹೋಗೋರ್ನ ಬರೋನ್ ಗಮನಿಸೋ ಅಂದ್ರೆ ಕುಂಭಕರ್ಣ ಅಂತಾರ ಗೊರ್ಕೆ ಹೊಡಿತಾ ಅವನ್. ಕಳ್ಳೆಪುರಿ ಚುರುಕಲ್ವಾ, ಅದಕ್ಕೆ ನಿದ್ರೆ ಎಳ್ದು ಬರ್ತಾ ಐತೆ. ಯಾಕೆ 5 ಸ್ಟಾರ್ ಹೋಟ್ಲ್ ಒಂದ್ ರೂಮ್ ಕೊಡಿಸ್ತೀನಿ, ಆರಾಮ ಮಲಗು. ರೂಮ್ ಯಾವ್ದಾನ ಮಗನ್ ಬೇಕು? ಇಲ್ಲೇ ಒಂದ್ ದಿಂಬು ಬೆಡ್ಶೀಟ್ ಕೊಟ್ರೆ ಆರಾಮ ಮನಕೊಂಡ್ಬಿಡ್ತೀನಿ. ತೆರಿಗೆ ಟುಸ್ಕು ಪುಸ್ಕು ಯಾಕೋ ನಿದ್ರೆ ಮಾಡಕ್ಕೂ ಬಿಡಲ್ಲ ಅಂತೆಲ್ಲ. ಒಳ್ಳೆ ಕಾಟ ಆಗೋಗ್ಬಿಡ್ತು ನಿಂದು.
ನಿಲ್ಸ್ರಿ ಸರಿಯಾಗಿ ನಿದ್ರೆನೂ ಮಾಡಕ್ ಬಿಡಲ್ಲ, ಸರಿ ಊಟನೂ ಕೊಡ್ಸಲ್ಲ. ಹೋದ್ ಜನ ರಾಕ್ಷಸರಾಗಿದ್ದವ್ರನ್ನ ದೇವ್ರು ಈ ಜನ್ಮದಲ್ಲಿ ಪೊಲೀಸ್ನವ್ರನ್ನ ಮಾಡಿರೋದು. ನಾ ಹೋಗ್ತೀನಿ. ಹೆಚ್ಚಿಗೆ ಮಾತಾಡಿದ್ರೆ ಎಲ್ಲ ಉದ್ರ ಬಿಡ್ಬೇಕು. ಹತ್ತೋ ಜೀಪ್ನ. ಹತ್ತಲ್ಲ ರೀ, ನೀವು ಕರ್ದ ಕಡೆ ಎಲ್ಲ ಬಂದ್ಬಿಡಕ್ಕೆ ನಾನೇನ್ ದೊಡ್ಡ ಪೆಕ್ರ ಅಂತ ತಿಳ್ಕೊಂಡ್ಬಿಟ್ಟಿರ. ಅದು ಈ ನಟ, ನಿರ್ಮಾಪಕ, ನಿರ್ದೇಶಕ ರೋಹನ್ ಕುಮಾರ್ನ. ನಿಮ್ ಕೆಲಸ ನೋಡ್ಕೊಂಡು ನೀವು ಹೋಗಿ, ನಮ್ ಕೆಲಸ ನೋಡ್ಕೊಂಡು ನಾವು ಹೋಗ್ತೀವಿ. ವಾ, ವಾಟ್ ಎ ಬ್ಯೂಟಿಫುಲ್ ಹೌಸ್. ಎಷ್ಟು ದೊಡ್ಡ ಮನೆ ಕಟ್ಬಿಟ್ಟಿದ್ಯಾ ಶಿವ. ಶಿವ, ನಿನ್ ಡ್ಯೂಟಿ ಸೇರಿ ಎಷ್ಟು ವರ್ಷ ಆಯ್ತು? ಯಾಕೆ ಬೇಜಾನ್ ರೋಲ್ ಕಾಲ್ ಮಾಡ್ಬಿಡ್ತಿಲ್ಲ ಅದಕ್ಕೆ. ಬಾಯಿಗೆ ಬೀ ಹಾಕೊಂಡು ಸುಮ್ನೆ ಕೂತ್ಕೋ, ತರ್ಲೆ ಮಾಡ್ಬೇಡ. ಥ್ಯಾಂಕ್ ಯು. ಕದ್ದಿ ಒಂದು ಫೋನ್ ಹೊಡೆದ್ಬಿಡೋಣ. ಫಿಗರ್, ಓ ಕೆನ್ನೆ ಮೇಲೆ ಸೇಬು, ಗಿಳಿ, ಮೂಗು. ವಾಟ್ ಎ ಬ್ಯೂಟಿಫುಲ್ ಫೋಟಾಜೆನಿಕ್ ಫೇಸು. ಆಕಾಶದಲ್ಲಿ ಪಳಪಳ ಅಂತ ಮಿನುಬೇಕಾಗಿದೆ ಈ ನಕ್ಷತ್ರ. ಈ RCC ರೂಪಲ್ಲಿ ಕೊಳಕೊಳ ಅಂತ ಕೊಳಿತಾ ಇದೆಯಲ್ಲ. ಛೇ, ಇಂಥ ಬ್ಯೂಟಿಫುಲ್ ಫಿಗರ್ನ ಕನ್ನಡ ಚಿತ್ರರಂಗದಲ್ಲಿ ರೆಕಾಗ್ನೈಸ್ ಮಾಡದೇ ಇರೋದು ನನಗೆ ತುಂಬಾ ವ್ಯಥೆ ಆಗ್ಬಿಟ್ಟಿದೆ. ವಾಟ್ ಎ ಬ್ಯೂಟಿಫುಲ್ ಫೋಟಾಜೆನಿಕ್ ಫೇಸು. ಡುಯೆಟ್ ಆಡಕ್ಕೆ ಏಳು ಮಾಡಿಸ್ತಂತ ಪೀಸು. ನಾನು ಹೀರೋಯಿನ್ ಆಗ್ತೀನಾ? ಯಾಕ್ರಿ ಆಗ್ಬಾರ್ದು? ಎಂತೆಂತ ತೋತು ತಗಡುಗಳೆಲ್ಲ ಕರ್ನಾಟಕ ಬಂದು ಹೀರೋಯಿನ್ ಆಗಿ ಕೋಟ್ಯಾಂತರ ರೂಪಾಯಿ ದುಡಿದು ಮೆಡ್ರಾಸ್ ಸ್ಟುಡಿಯೋ ಕೊಟ್ಟ ಪ್ರೋಗ್ರಾಮ್ ಅಲ್ಲಿ ಇರ್ಬೇಕಾದ್ರೆ ನೀವ್ ಯಾಕ್ರಿ ಆಗ್ಬಾರ್ದು? ನನ್ನ ಕೈಗೆ ಸಿಕ್ಬಿಟ್ಟಿದ್ರಲ್ಲ, ಫಿನಿಶ್. ಅಂದ್ರೆ ನೀವು ನಾನು ಮುಂದಿನ ತಿಂಗಳು ತೆಗಿತಾರೋ 6 ಟ್ರ್ಯಾಕ್ 70mm ಸ್ಟೀರಿಯೋಫೋನಿಕ್ ಪಿಕ್ಚರ್ ನಲ್ಲಿ ನಿಮ್ಮನ್ನ ಹೀರೋಯಿನ್ ಮಾಡ್ಬಿಡ್ತೀನಿ. ಹೌದಾ? ನೀವು? ನಾನು ಕನ್ನಡ ಕಾವೇರಿ ತಾಯಿಯ ಪ್ರೀತಿಯ ಕುವರ ಮಿಸ್ಟರ್ ರೋಹನ್. ನಟ, ನಿರ್ಮಾಪಕ, ನಿರ್ದೇಶಕ ಇತ್ಯಾದಿ ಇತ್ಯಾದಿ. ನೀವು ನನ್ನ ಹೆಸರು ಕೇಳಿಲ್ವಾ? ಇಲ್ಲ. ಭಾರಿ ಒಳ್ಳೇದಾಯ್ತು ಬಿಡಿ, ಗೊತ್ತಾಗಿದ್ರೆ ಎಡವಟ್ಟ ಆಗ್ಬಿಟ್ಟಿರೋದು. ನೀವು ನನ್ ಜೊತೆ ಬರ್ತೀರಾ? ಎಲ್ಲಿಗೆ? ಅಶೋಕ ಹೋಟ್ಲು ರೂಮ್ ನಂಬರ್ 107ಗೆ. ಹೋಟೆಲ್ಗ? ಯಾಕೆ? ಸ್ಟೋರಿನ ಡಿಟೇಲ್ ಬಿಚ್ಚಿ ಬಿಚ್ಚಿ ಹೇಳಕ್ಕೆ. ಸ್ಟೋರಿನ ನಾನ್ ಕೇಳ್ತೀನಿ, ಹೇಳ್ತೀಯ? ನಮ್ ತಾಯಣ್ಣ ಹೇಳಲಾಗ್ರು. ಏಯ್, ಅವಳು ಯಾರು ಗೊತ್ತಾ? ಐ ಆಮ್ ಸಾರಿ, ರಾಂಗ್ ನಂಬರ್. ನಮ್ಮ ಮಾವನ ಮಗನ ಇಕ್ಕದಂದ್ರು. ಗುರು, ಇಷ್ಟೊತ್ತು ಡೈಲಾಗ್ ಹೇಳಿದ್ ಇವ್ರಿಗಲ್ಲ, ಇವ್ರ ತರ ಹೊರಗಡೆ ಹೋಗ್ತಿರಲ್ಲ ಅವ್ರಿಗೆ. ಅಶೋಕ್, ಯಾರಪ್ಪ ಇವನು? ಅಮ್ಮ ಇವನು ಸುನೀರ್ ಗುರು, ನನ್ನ ವಿಷಯ ಹೇಳ್ಬೇಡ, ಆಮೇಲೆ ಎಕಡ ತಗೊಂಡು ಹೊಡೆದ್ಬಿಟ್ಟಾರು. ಅಮ್ಮ, ನಾನು ನಿಮ್ ಮಗ ಆತ್ಮೀಯ ಸ್ನೇಹಿತರು, ಉಸಿರಿನಲ್ಲಿ ಉಸಿರು ಬೆರೆಸ್ಬಿಟ್ಟಿದೀವಿ. ಕರೆಕ್ಟ್ ಆಗಿ ನಗರು. ಅಮ್ಮ, ನಿಮ್ಮ ಮನೇಲಿ ಕವಳೆಗಳ ಸಿಗತ್ತಾ? ಬಾರಪ್ಪ. ಅಮ್ಮ, ವಾಟ್ ಎ ಬ್ಯೂಟಿಫುಲ್ ಮದರ್. ಸೈಡ್ ಪ್ಲೀಸ್. ಹೋಗು, ಈ ಕವಳ ಕತ್ತರಿಸು, ಆಮೇಲೆ ನಾನು ಸುತ್ತಿಸ್ತೀನಿ. ನಿಧಾನಕ್ಕೆ ಹೋಗ್ರಯ್ಯ, ತಲೆಲೆ ಹೋಗ್ತಿರಲ್ಲ ಆಟೋದವರು. ನಿಮ್ ಮನೆ ಕಾಯವಾಗ ತಗೋ. ಏನ್ರಿ ಕೊಡ್ತಿದ್ದೀರಾ? ದುಡ್ಡು ಇನ್ನೇನ್ ಕಲ್ಲ ಕೊಡ್ತಾ ಇದೀನಿ, ತಗೋ. 10 ರೂಪಾಯಿ ಕೊಡಿ. ಏಯ್, ನೀನ್ ಬಂದಿರೋ ಸ್ಪೀಡ್ಗೆ 2 ರೂಪಾಯಿ ಸಾಕು, ತಗಳೆಯ. ನಾವೇ ಗಂಡ ಹೆಂಡತಿ ನಡ್ಕೊಂಡ್ ಬಂದಿದ್ರೆ 10 ಸಲ ಬಂದ್ ಹೋಗ್ತಿದ್ವಿ, ಗೊತ್ತಾ? ನಿಮ್ಮಿಬ್ರನ್ನ ಕೂಸ್ಕೊಂಡು ನಮ್ಮ ಆಟೋ ಎಳ್ದೈತಲ್ಲ, ಅದಕ್ಕೆ 20 ರೂಪಾಯಿ ಕೊಡಿ. ತಗದ್ ಕೊಟ್ಟಾದ್ರೆ ನೋಡು. ಲೇ, ಏನೋ ತಿಳ್ಕೊಂಬಿಟ್ರೆ ನಮ್ಮನ್ನ. ನಿಮ್ಮನೆ ಊಟಕ್ಕೆ ಬರ್ತಾ ಇದೀವೇನೋ? ಜನ ಎಲ್ಲ ಹಂಗಂದು ನಮ್ಗೆ ಕಣ್ಣು ದೃಷ್ಟಿ ಆಗೋಯ್ತು. ತಗೋ. 10 ರೂಪಾಯಿ ಕೊಡ್ರಿ. 10 ರೂಪಾಯಿ? ದೇವಸ್ಥಾನಕ್ಕೆ ಯಾವನು ನಡ್ಕೊಂಬಂದ್ರೆ ಕಣೆ ಪುಣ್ಯ ಬರೋದು. ಏನೋ ನಿಮ್ ಜೀವನಾನು ನಡಿಲಿ ಅಂತ ಕೊಡಕ್ ಬಂದ್ರೆ ಬೇಡ ಅಂತೀಯಲ್ಲ. ನೋಡಯ್ಯ, ನಾನು ಕೊಡದೆ 5 ರೂಪಾಯಿ. ಇಷ್ಟವಾದ್ರೆ ತಗೋ, ಕಷ್ಟವಾದ್ರೆ ಆಂಜನೇಯ ಅಂತ ಹೋಗ್ತಾ ಇರು. ಲೇ, ಏನೇ ಮಾಡ್ತಾ ಇದ್ಯಾ? ಸ್ವಲ್ಪ ಸುಮ್ನೆ ಇರಿ. ಇಲ್ಲೂ ನಿಮ್ ಬುದ್ಧಿ ತೋರಿಸ್ಬೇಡಿ. ದೇವಸ್ಥಾನಕ್ ಬಂದಾಗ್ಲಾದ್ರೂ ಒಳ್ಳೆ ಮನ್ಸಿಂದಿರೋದು ಕಲ್ತ್ಕೊಳ್ಳಿ. ನನ್ನ ಕರ್ಮ, ನಿನ್ ಕಟ್ಕೊಂಡು ಹೇಳ್ತಾ ಇದೀನಲ್ಲೋ. ಆಂಜನೇಯ, ಪ್ರಸನ್ನ ಆಂಜನೇಯ, ಆಂಜನೇಯ ನನ್ನೊಬ್ಬನ್ನೇ ಕಾಪಾಡಪ್ಪ ಆಂಜನೇಯ. ಈಡ್ಗಾಯ ಹೊಡೆದ್ಬಿಟ್ರೆ ಚಿಪ್ಪು ಬಿಡಲ್ಲ ನನ್ನ ಮಕ್ಕಳು. ಆಂಜನೇಯ, ಪ್ರಸನ್ನ ಆಂಜನೇಯ.